ಯಕ್ಷರಂಗಾಯಣ ಎನ್ನುವ ನಮ್ಮ ರಂಗಾಯಣದ ಹೆಸರು ಕರಾವಳಿ ರಂಗಾಯಣ ಅಂತ ಬದಲಾದ ಈ ಸಂದರ್ಭದಲ್ಲಿ ಇಡೀ ಕರಾವಳಿ ನಾಡಿನ ಎಲ್ಲ ಸಾಂಸ್ಕೃತಿಕ ಮತ್ತು ಬದುಕಿನ ವೈವಿಧ್ಯಗಳನ್ನು ಪ್ರತಿಬಿಂಬಿಸುವ ರಂಗಾಯಣ ನಮ್ಮ ಕಾರ್ಕಳ ರಂಗಾಯಣ. ಮೈಸೂರಿನಲ್ಲಿ ಸ್ಥಾಪಿತವಾದ ರಂಗಾಯಣಕ್ಕೆ ಮೊದಲು ಇಟ್ಟ ಹೆಸರು ನಾಟಕ ಕರ್ನಾಟಕ ರಂಗಾಯಣ ಅಂತ. ಕರ್ನಾಟಕ ಇನ್ಯಾವ ರಂಗಾಯಣಗಳಿಗೂ ಸ್ವಂತ ಜಾಗವೂ ಇಲ್ಲ, ಸ್ವಂತ ರಂಗಮಂದಿರವೂ ಇಲ್ಲ, ಅದು ಇಲ್ಲಿದೆ. ನಮಸ್ಕಾರ. ನಾನು ಯಕ್ಷರಂಗಾಯಣ ಎನ್ನುವ ನಮ್ಮ ರಂಗಾಯಣದ ಹೆಸರು ಕರಾವಳಿ ರಂಗಾಯಣ ಅಂತ ಬದಲಾದ ಈ ಸಂದರ್ಭದಲ್ಲಿ ಕೆಲವು ಚರ್ಚೆಗಳು, ಸಂವಾದಗಳು ಎಲ್ಲ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ನಾನು ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದೇನೆ ಅಷ್ಟೇ. ರಂಗಾಯಣ ಎನ್ನುವುದು ಮೊದಲು ಮೈಸೂರಿನಲ್ಲಿ ಶುರುವಾಯಿತು ನಮ್ಮಲ್ಲಿ. ಅದು ನಮ್ಮ ದೇಶದ ಭಾರಿ ದೊಡ್ಡ ರಂಗ ನಿರ್ದೇಶಕರು ಮತ್ತು ನನ್ನ ಗುರುಗಳು, ನಮ್ಮ ದೇಶದ ವಿಷನರಿಯೂ ಆದಂತಹ ಬಿ ವಿ ಕಾರಂತರ ನೇತೃತ್ವದಲ್ಲಿ ಮೈಸೂರಿನಲ್ಲಿ ರಂಗಾಯಣ ಪ್ರಾರಂಭ ಆಯಿತು. ರಂಗಾಯಣ ಅಂದರೆ ಏನು ಅಂದರೆ ಅದು ಸರ್ಕಾರದ ನೆರವಿನಲ್ಲಿ ನಡೆಯುವ ಒಂದು ರೆಪರ್ಟರಿ ತಂಡ. ಅದು ರೆಪರ್ಟರಿ ತಂಡ ಎಲ್ಲೆಡೆ ಇದೆ. ನಮ್ಮ ದೇಶದಲ್ಲೂ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿದೆ, ಮಧ್ಯಪ್ರದೇಶ ಸರ್ಕಾರ ನಡೆಸುವ ರಂಗಮಂಡಲಿದೆ, ಭಾರತ್ ಭವನದಲ್ಲಿ, ಹೀಗೆ ಮಣಿಪುರದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಇದೆ. ಅದು ರೆಪರ್ಟರಿ ತಂಡ. ನಮ್ಮಲ್ಲಿ ಅದಕ್ಕೆ ರಂಗಾಯಣ ಅಂತ ಹೆಸರಿಟ್ಟರು. ರೆಪರ್ಟರಿ ತಂಡ ಏನು ಮಾಡ್ತಾಯಿದೆ ಕೇಳಿದರೆ, ಅದು ಒಂದು ಅರ್ಥದಲ್ಲಿ ಈ ವೃತ್ತಿಪರವಾದಂತಹ ಒಂದು ನಾಟಕ ಕಟ್ಟುವ ತಂಡ. ನಮ್ಮಲ್ಲಿ ಯಕ್ಷಗಾನ ಮೇಳಗಳು ಆ ಅರ್ಥದಲ್ಲಿ ರೆಪರ್ಟರಿ ತಂಡಗಳೇ, ಅಥವಾ ವೃತ್ತಿ ನಾಟಕದ ಮೇಳಗಳು ಒಂದು ಅರ್ಥದಲ್ಲಿ ವೃತ್ತಿ ನಾಟಕದ ತಂಡಗಳು ಇದ್ದಾವಲ್ಲ, ಒಂದು ಅರ್ಥದಲ್ಲಿ ರೆಪರ್ಟರಿ ತಂಡಗಳೇ. ಆದರೆ ಈ ಬಗೆಯ ರೆಪರ್ಟರಿ ತಂಡ ಏನು ಕೇಳಿದರೆ, ಆಧುನಿಕ ರಂಗಭೂಮಿಯನ್ನು ಕಟ್ಟಿ ಬೆಳೆಸಲಿಕ್ಕೆ ವೃತ್ತಿ ರಂಗಭೂಮಿಯ ಒಂದು ವೃತ್ತಿಪರತೆ ಇದೆಯಲ್ಲ, ಆ ವೃತ್ತಿಪರತೆಯ ಜೊತೆಗೆ ಹವ್ಯಾಸಿ ರಂಗಭೂಮಿಯ ತಾತ್ವಿಕತೆ ಮತ್ತು ಬದ್ಧತೆ, ಇದರ ಜೊತೆಗೆ ಪ್ರಾಯೋಗಿಕವಾದಂಥ ನಾಟಕಗಳನ್ನು ಮಾಡಿ ಜನರತ್ತ ಕೊಂಡೊಯ್ಯಲಿಕ್ಕೆ ಮಾಡಲಿಕ್ಕೆ ಇರುವಂತಹ ತಂಡಗಳಿಗೆ ರೆಪರ್ಟರಿ ತಂಡಗಳು ಕರೀತಾರೆ. ಹಾಗೆ ನಮ್ಮಲ್ಲಿ ರಂಗಾಯಣ ಬಂತು. ಕಾರಂತರಿಂದಾಗಿ ನಮ್ಮಲ್ಲಿ ರಂಗಾಯಣ ಬಂತು. ಅದು ಅದಕ್ಕೆ ಸರ್ಕಾರದ ನೆರವಿನಲ್ಲೇ ನಡೆಯೋದು. ಹಿಂದೆಲ್ಲ ರಾಜಾಶ್ರಯದಲ್ಲಿ ನಡೀತಾ ಇದ್ದದ್ದು ಈಗ ಸರ್ಕಾರದ ನೆರವಿನಲ್ಲಿ ನಡೆಯಬೇಕಾಗಿ ಬರ್ತದೆ. ಅದು ಹಾಗೆ. ಯಾಕೆ ಕೇಳಿದರೆ, ಆ ರೀತಿಯ ಪ್ರಾಯೋಗಿಕವಾದಂತಹ ಕೆಲಸ ಮಾಡುವವರಿಗೆ ಯಾವತ್ತೂ ಜಗತ್ತಿನಾದ್ಯಂತ ಆರ್ಥಿಕವಾದ ಹಿನ್ನೆಲೆ ಇರುವುದಿಲ್ಲ. ಅದಕ್ಕೋಸ್ಕರ ಹಾಗಿರೋದು. ರೆಪರ್ಟರಿ ಅಂದರೆ ಹಾಗೆ ಮೈಸೂರಿನಲ್ಲಿ ರಂಗಾಯಣ ರೆಪರ್ಟರಿ ಆಯಿತು. ಕಾರಂತರೇ ಅದರ ಮೊದಲ ನಿರ್ದೇಶಕರು. ಅದಾದ ನಂತರ ರಂಗಾಯಣ ರೆಪರ್ಟರಿ ಹೇಗೆ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಎಕ್ಸಿಕ್ಯೂಟಿವ್ ಅಂದರೆ ಬೋರ್ಡ್ ಆಫ್ ಸ್ಟಡೀಸ್ ಅಲ್ವಾ, ಹಾಗೆ ಹೇಳ್ತಾರೆ. ಆ ರೀತಿಯ ಒಂದು ರಂಗ ಸಮಾಜ ಅನ್ನುವುದನ್ನು ನಿರ್ಮಾಣ ಮಾಡಿದರು. ಹಾಗೆ ರಂಗ ಸಮಾಜ ನಿರ್ಮಾಣ ಆದ ನಂತರ ರಂಗ ಸಮಾಜ ಮತ್ತು ಇದು ಆಗಾಗ ಬದಲಾಗ್ತಾ ಇರ್ತದೆ. ರಂಗ ಸಮಾಜದಲ್ಲಿ ನಾಡಿನ ಬೇರೆ ಬೇರೆ ಹಿನ್ನೆಲೆಯಿಂದ ಬಂದಂತಹ ವಿಮರ್ಶಕರು, ಸಾಹಿತಿಗಳು, ಕಲಾವಿದರು, ವೃತ್ತಿ ರಂಗಭೂಮಿಯಿಂದ ಬಂದವರು ಇದ್ದಾರೆ, ಯಕ್ಷಗಾನದಿಂದ ಬಂದವರು ಇದ್ದಾರೆ. ಹೀಗೆ ಆ ರೀತಿಯ ಒಂದು 8-9 ಜನ ವಿದ್ವಾಂಸರು. ನಂತರ ಸರ್ಕಾರದ ನೆಲೆಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರು, ಕಾರ್ಯದರ್ಶಿಗಳು, ಜಂಟಿ ನಿರ್ದೇಶಕರು, ಹಾಗೂ ಒಂದು ಯಕ್ಷಗಾನ ಕೇಂದ್ರದ ನಿರ್ದೇಶಕರು, ಹಾಗೂ ಇವರೆಲ್ಲ ಇರುವ ಒಂದು ಬಾಡಿ ಅದು. ಅದರ ಅಧ್ಯಕ್ಷರು ಯಾವಾಗಲೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಅದರ ಅಧ್ಯಕ್ಷರಾಗಿರ್ತಾರೆ. ಆ ರೀತಿಯ ಒಂದು ಬಾಡಿ ರಂಗ ಸಮಾಜ. ಆ ರಂಗ ಸಮಾಜ ರಂಗಾಯಣ ಏನು ಮಾಡಬೇಕು ಅನ್ನೋದನ್ನು ಹೇಳ್ತದೆ, ನಿರ್ಧರಿಸ್ತದೆ, ತೀರ್ಮಾನ ತಗೊಳ್ತದೆ. ಅದನ್ನು ನಿರ್ದೇಶ ಸರ್ಕಾರಕ್ಕೆ ಕೊಡ್ತದೆ. ಅದರ ಪ್ರಕಾರ ಸರ್ಕಾರ ಕೆಲಸ ಮಾಡ್ತದೆ. ಅಂದರೆ ರಂಗಾಯಣದ ನಿರ್ದೇಶಕರ ಆಯ್ಕೆ, ರಂಗಾಯಣಯ ಚಟುವಟಿಕೆ ಹೇಗೆ ಮಾಡಬೇಕು ಅನ್ನೋದನ್ನೆಲ್ಲ ಸೂಚಿಸುವುದು, ಸಲಹೆ ಸೂಚನೆಗಳನ್ನು ಕೊಡೋದು ಈ ರಂಗ ಸಮಾಜ. ಅಥವಾ ಬೇರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ವಿಚಾರಣೆ ಕೂಡ ಮಾಡ್ತಾರೆ ಅವರು, ಯಾಕೆ ಹೀಗಾಯಿತು, ಯಾಕೆ ಆಗಬೇಕು ಅನ್ನೋದ್ರ ಬಗ್ಗೆ. ಈ ರಂಗಾಯಣಕ್ಕೆ ಒಬ್ಬರು ನಿರ್ದೇಶಕರು ಇರ್ತಾರೆ. ಅದರ ಕ್ರಿಯಾತ್ಮಕವಾದ, ಸೃಜನಾತ್ಮಕವಾದ, ಕ್ರಿಯೇಟಿವ್ ಆದ ಕೆಲಸಗಳನ್ನೆಲ್ಲ ಅವರು ನೋಡ್ಕೊಳ್ತಾರೆ. ನಂತರ ಅದಕ್ಕೆ ಆಡಳಿತದ ಮತ್ತು ಹಣಕಾಸಿನ ಸಂಗತಿಗಳನ್ನು ನಿಭಾಯಿಸಲಿಕ್ಕೆ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಒಬ್ಬರು ಸಹಾಯಕ ನಿರ್ದೇಶಕರು ಯಾರಾದರೂ ಅದರ ಉಪನಿರ್ದೇಶಕರಾಗಿ ಅಥವಾ ಆಡಳಿತಾಧಿಕಾರಿಗಳಾಗಿ ಅಥವಾ ವಿಶೇಷ ಕರ್ತವ್ಯಾಧಿಕಾರಿಗಳಾಗಿ ಕೆಲಸ ಮಾಡ್ತಾರೆ.
ಹಾಗೆ ನಮ್ಮಲ್ಲಿ ನಮ್ಮ ಉಡುಪಿ ಜಿಲ್ಲೆಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರುವಂಥ ಈಗ ಶ್ರೀಮತಿ ಪೂರ್ಣಿಮಾ ಅವರೇ ನಮ್ಮ ರಂಗಾಯಣಕ್ಕೆ ಆಡಳಿತಾಧಿಕಾರಿಗಳು ಸರ್ಕಾರದ ನೆಲೆಯಿಂದ. ನಂತರ ಇಲ್ಲಿ ರಂಗಾಯಣ ಆದ ನಂತರ ಬಿ ವಿ ಕಾರಂತರಿಗೆ ಒಂದು ಕನಸಿತ್ತು. ನಮ್ಮ ಕರ್ನಾಟಕ ತುಂಬ ವಿಸ್ತಾರವಾದ ರಾಜ್ಯ, ಕರ್ನಾಟಕದ ಸಾಂಸ್ಕೃತಿಕ ಮತ್ತು ಬದುಕಿನ ವೈವಿಧ್ಯ ತುಂಬ ವಿಸ್ತಾರವಾದದ್ದು, ತುಂಬ ಬೇರೆ ಬೇರೆ ರೀತಿಯದ್ದು. ಅದರಿಂದ ಕರ್ನಾಟಕದಲ್ಲಿ ಒಂದು 3-4 ರೀತಿಯ ರಂಗಾಯಣಗಳು ಇರುವುದು ಒಳ್ಳೆಯದು ಅಂತ ಅನಿಸಿತ್ತು. ಅವರು ಪದೇ ಪದೇ ಹಾಗೆ ಹೇಳ್ತಾಯಿದ್ರು. ಹಾಗಾಗಿ ನಾಟಕ ಕರ್ನಾಟಕ ರಂಗಾಯಣ ಎನ್ನುವುದು ಒಂದಲ್ಲ. ನಾಟಕ ಕರ್ನಾಟಕ ರಂಗಾಯಣ ಅಂತ ಯಾಕೆ ಹೇಳಿದೆ ಅಂದರೆ, ಮೈಸೂರಿನಲ್ಲಿ ಸ್ಥಾಪಿತವಾದ ರಂಗಾಯಣಕ್ಕೆ ಮೊದಲು ಇಟ್ಟ ಹೆಸರು ನಾಟಕ ಕರ್ನಾಟಕ ರಂಗಾಯಣ ಅಂತ. ಅದಾದ ನಂತರ ಒಂದು 10-6 ವರ್ಷಗಳ ನಂತರ ಆ ಹೆಸರಿನಲ್ಲಿ ನಾಟಕ ಕರ್ನಾಟಕನ ತೆಗೆದ್ರು ಅವರು, ಬಯಲಾದಲ್ಲಿ ತಿದ್ದುಪಡಿ ಮಾಡಿ. ಯಾವಾಗ ನಂಗೆ ನೆನಪಿಲ್ಲ. ಬರೀ ರಂಗಾಯಣ ಮೈಸೂರು ಅಂತ ಈಗ ಕರೆಯಲ್ಪಡ್ತಾ ಇದೆ ಅದು. ಕಾರಂತರ ಒಂದು ಕನಸು ನಾ ಈಗಲೇ ಹೇಳಿದ್ನಲ್ಲ, ಕರ್ನಾಟಕದ ಬೇರೆ ಬೇರೆ ವಲಯಗಳಲ್ಲಿ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಒಂದೊಂದು ರಂಗಾಯಣಗಳು ಇರಬೇಕು ಅಂತ. ಆಗ ಅವರು ಅದನ್ನು ಹೆಸರಿಸಿದ್ರು, ಎಲ್ಲೆಲ್ಲಿ ಏನೇನು ಇರಬೇಕು ಅಂತ. ಮಲೆನಾಡು ಸೀಮೆಯಲ್ಲಿ ಮಲೆನಾಡು ರಂಗಾಯಣ, ಬಯಲುಸೀಮೆಗೆ ಒಂದು ರಂಗಾಯಣ, ಕರಾವಳಿ ರಂಗಾಯಣ ಅಂತ ಹೀಗೆಲ್ಲ ಹೆಸರಿಸಿದರು. ಹಾಗೆ ಹೆಸರಿಸಿದ್ದನ್ನು ಅದಾದ ನಂತರ ರಂಗಾಯಣಕ್ಕೆ ಒಂದು ಬೈಲ ಮಾಡಿದರು. ಅದು 93-94 ಅದು 93ರಲ್ಲಾಗಿ 94ರಲ್ಲಿ ಸರ್ಕಾರದ ಆದೇಶ ಹೊರಟಿದೆ ಅದಕ್ಕೆ, 94ರ ಪ್ರಾರಂಭದಲ್ಲಿ. ಆ ಬೈಲಾದಲ್ಲಿ ಕಾರಂತರ ಈ ಕನಸನ್ನು ದಾಖಲಿಸಿದರು ಅವರು, ರಂಗ ಸಮಾಜದವರು. ಅದು ಸರ್ಕಾರ ಅದನ್ನು ಒಪ್ಪಿ ಮನ್ನಣೆ ನೀಡಿ ಪಾಸ್ ಮಾಡಿತ್ತು. ಆಗ ಅಲ್ಲಿ ಕರಾವಳಿ ಕರ್ನಾಟಕಕ್ಕೆ, ಆಗ ಅವಿಭಜಿತವಾದ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆ ಸೇರಿದೆ. ಕರಾವಳಿ ಕರ್ನಾಟಕದ ಸಾಂಸ್ಕೃತಿಕ ಹಿನ್ನೆಲೆ ಬೇರೆ ಆದದ್ರಿಂದ, ಅಂದರೆ ಮಲೆನಾಡು ಇದ್ದ ಹಾಗೆ ಇದಕ್ಕೆ ಬೇರೆ ಒಂದು ರಂಗಾಯಣ ಬೇಕು ಅಂತ ಕಾರಂತರು ಹೇಳಿದರು. ಹಾಗೆ ಆದರೆ ಆಗಿರಲಿಲ್ಲ ಆಗ ಅಲ್ಲಿ ಕರಾವಳಿ ರಂಗಾಯಣ ಅನ್ನೋ ಪದ ಆಗ ಬಂತು ಅದರಲ್ಲಿ. ಆದರೆ ಕರಾವಳಿ ರಂಗಾಯಣ ಅಂತ ಆ ಪದ ಬಂದಾಗ ಅದು ಇದಕ್ಕೆ ಹೆಸರಲ್ಲ, ಅದು ನೆನಪಿಟ್ಕೊಳ್ಬೇಕು, ಹೆಸರಲ್ಲ ಅದು ಕರಾವಳಿ ಸೀಮೆಗೆ ಒಂದು ರಂಗಾಯಣ ಅಂತ ಅರ್ಥ ಆಗ. ಅದಾದ ನಂತರ ಅದಾಗಿ ಒಂದು 20 ವರ್ಷದ ನಂತರ, ಅಂದರೆ ಹಿಂದಿಗೆ ಒಂದು 20 ವರ್ಷ ಹಿಂದೆ ಧಾರವಾಡದಲ್ಲಿ ಒಂದು ರಂಗಾಯಣ ಆಯಿತು, ಕಲಬುರಗಿಯಲ್ಲಿ ಒಂದು ರಂಗಾಯಣ ಆಯಿತು, ಶಿವಮೊಗ್ಗದಲ್ಲಿ ಒಂದು ರಂಗಾಯಣ ಆಯಿತು. ಇತ್ತೀಚೆಗೆ ವೃತ್ತಿ ರಂಗಾಯಣ ದಾವಣಗೆರೆಯಲ್ಲಿ ಆಯಿತು. ದಾವಣಗೆರೆಯಲ್ಲಿ ಆಯಿತು ವೃತ್ತಿ ರಂಗಾಯಣಕ್ಕೆ. ಅದಕ್ಕೆ ರಂಗಾಯಣ ಅಂತ ಮೊದಲೇ ಹೆಸರಿರಲಿಲ್ಲ. ಅದು ವೃತ್ತಿ ರಂಗಭೂಮಿಗೆ ಸಂಬಂಧಿಸಿದ ಸಂಶೋಧನೆ ಮತ್ತು ಅಧ್ಯಯನ ಕೇಂದ್ರ ಅಂತಿತ್ತು. ಅದರ ನಂತರ ವೃತ್ತಿ ರಂಗಾಯಣ ಅಂತ ಕರೆದರು. ಹಾಗೆ ಕರ್ನಾಟಕದ 6ನೇ ರಂಗಾಯಣ ಕರಾವಳಿಯ ರಂಗಾಯಣ ಆಗುವುದಂತಾಯಿತು. ಅದು ಹಿಂದೆ ಯಾವುದೋ ಒಂದು ಸರ್ಕಾರದಲ್ಲಿ. ಅದಕ್ಕೆ ಉಡುಪಿಯಲ್ಲಿ, ಅದಕ್ಕೆ ಸೆಂಟರಲ್ಲಿ ಉಡುಪಿ ಆಗಬೇಕು, ಪುತ್ತೂರು ಆಗಬೇಕು, ಇಲ್ಲೆಲ್ಲ ಚರ್ಚೆ ಆಗಿತ್ತು ತುಂಬ. ಆಗ ಉಡುಪಿಯಲ್ಲಿ ಅದಕ್ಕೆ ಒಂದು ಗುದ್ದಲಿ ಪೂಜೆ ಆಗಿತ್ತು. ಆದರೆ ಅದು ಸರ್ಕಾರಗಳು ಬದಲಾದಾಗ ಇದೆಲ್ಲ ನಿಧಾನ ಬದಲಾಗ್ತದಲ್ಲ, ಆಗ ಕೆಲಸ ಮುಂದುವರಿತು. ನಿಧಾನ ಆಯಿತು, ವಿಳಂಬ ಗತಿಯಲ್ಲಿ ಹೋಯ್ತು. ಆನಂತರ ಕೆಲಸ ಆಗಲಿಲ್ಲ. ಅದಾದ ನಂತರ ಹಿಂದಿನ ಸರ್ಕಾರ, ನಮಗೆ ಈಗಿನ ಹಿಂದಿನ ಸರ್ಕಾರ ಬಂದಾಗ ನಮ್ಮ ಮಾನ್ಯ ಶಾಸಕರಾದ ಶ್ರೀಮಾನ್ ವಿ ಸುನೀಲ್ ಕುಮಾರ್ ಅವರು ಹಿಂದಿನ ಸರ್ಕಾರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿದ್ದರು. ಸುನೀಲ್ ಕುಮಾರ್ ಅವರು ಆವಾಗಲೇ ಇಲ್ಲಿ ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ ಕಟ್ಟಿದ್ದರು. ಅದು ತುಂಬ ವಿಷನರಿ ಆದಂಥ, ತುಂಬ ವಿಶೇಷವಾದಂಥ ಕೆಲಸ ಅದು. ನಾನು ಈಗಲ್ಲ, ಕೆಲವು ವರ್ಷ ಹಿಂದೆ ಬಂದು ನೋಡ್ಕೊಂಡು ಹೋಗಿದ್ದೆ ಇಲ್ಲಿ. ಆ ರೀತಿಯ ಒಂದು ಸಾಂಸ್ಕೃತಿಕವಾದಂಥ ಹಿನ್ನೆಲೆ ಇದ್ದಂಥ ವ್ಯಕ್ತಿಯವರು. ಅವರು ಈ ರಂಗಾಯಣವನ್ನು ಕೈಗೆತ್ತಿಕೊಂಡ್ರು, ರಂಗಾಯಣ ಸ್ಥಾಪನೆಯ ಕೆಲಸವನ್ನು ಕೈಗೆತ್ತಿಕೊಂಡ್ರು, ಕರಾವಳಿ ರಂಗಾಯಣವನ್ನು ಸ್ಥಾಪಿಸಲಿಕ್ಕೆ. ನಂತರ ಅಲ್ಲಿ ಜಾಗ ಎಲ್ಲೂ ವ್ಯವಸ್ಥೆ ಸರಿಯಾಗಲಿಲ್ಲ. ಅವರು ಇಲ್ಲಿಗೆ ತಗೊಂಬಂದರು, ರಂಗಾಯಣವನ್ನು ಕಾರ್ಕಳಕ್ಕೆ ತಂದರು. ಕಾರ್ಕಳ ಸೆಂಟರ್ ಅಂತ ಮಾಡಿದರು. ಆಗ ಜಾಗ ಆ ಕಾಲದಲ್ಲಿ ಇಲ್ಲಿ ಬೇರೆ ಜಾಗ ಇರಲಿಲ್ಲಲ್ಲ, ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ನಲ್ಲಿ ಅದನ್ನು ಇಲ್ಲಿ ನೆಲೆಗೊಳಿಸಿದರು. ಅಷ್ಟು ಮಾತ್ರ ಮಾಡಿದ್ದಲ್ಲ, ಅವರು ಇಲ್ಲಿ ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕಿನ ಆವರಣದಲ್ಲಿ ರಂಗಾಯಣಕ್ಕೋಸ್ಕರ 3 ಎಕರೆ ಜಾಗ ತೆಗೆದಿಟ್ಟರು. ನಂತರ ರಂಗಾಯಣಕ್ಕೋಸ್ಕರ ಹೊಸ ಒಂದು ರಂಗಮಂದಿರ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕಿದರು. ಆ ರಂಗಮಂದಿರ ಈಗ ಹಾಗೆ ನಿಂತಿದೆ, ಅಂದರೆ ಒಂದು ಹಂತದ ಕೆಲಸ ಪೂರ್ತಿಯಾಗಿ ನಿಂತಿದೆ. ಕರ್ನಾಟಕ ಇನ್ಯಾವ ರಂಗಾಯಣಗಳಿಗೂ ಸ್ವಂತ ಜಾಗವೂ ಇಲ್ಲ, ಸ್ವಂತ ರಂಗಮಂದಿರವೂ ಇಲ್ಲ, ಅದು ಇಲ್ಲಿದೆ. ಇದರ ಜೊತೆಗೆ ಇನ್ನೊಂದು ಏನಾಯಿತು ಕೇಳಿದರೆ, ಆಗ ಇದಕ್ಕೆ ಯಕ್ಷರಂಗಾಯಣ ಅಂತ ಹೆಸರಿಟ್ಟರು. ರಂಗಾಯಣಕ್ಕೆ ನಾಮಕರಣ ಮಾಡುವಾಗ ಹೆಸರಿಡುವಾಗ, ಅಂದರೆ ಕರ್ನಾಟಕದ ಕರಾವಳಿಯ ಸಾಂಸ್ಕೃತಿಕ ಉನ್ನತಿಯನ್ನು ತೋರಿಸುವಂತಹ ಒಂದು ಕಲೆ, ವಿಶೇಷವಾದ ಕಲೆ ಯಕ್ಷಗಾನ ಆದದ್ರಿಂದ ಆ ಹಿನ್ನೆಲೆಯಲ್ಲಿ ಇದಕ್ಕೆ ಯಕ್ಷರಂಗಾಯಣ ಅಂತ ಹೆಸರಿಟ್ಟರು ಅಷ್ಟೇ. ಅದಾದ ನಂತರ ಇಲ್ಲಿ ಮೊದಲು ನಿಮಗೆ ಗೊತ್ತಿದೆ, ನಮ್ಮ ಸ್ನೇಹಿತರಾದಂತಹ ಜೀವನ್ ರಾಮ್ ಸುಳ್ಳಿ ಅವರು ಇದರ ಮೊದಲ ನಿರ್ದೇಶಕರಾಗಿ ಕೆಲಸ ಮಾಡಿದರು. ಇದರ ಪ್ರಾರಂಭದ ಕೆಲಸ ಮಾಡೋದು ಕಷ್ಟ, ಯಾವಾಗಲೂ ಅದನ್ನು ಕಷ್ಟಪಟ್ಟು ಮಾಡಿದರು ಅವರು. ಇಲ್ಲೊಂದು ಅಡಿಪಾಯ ಹಾಕಿದರು. ಅದಾದ ನಂತರ ಸರ್ಕಾರ ಚೇಂಜ್ ಆಯಿತು. ಸರ್ಕಾರ ಬದಲಾದ ನಂತರ ಬಹುಶಃ ಒಂದು ವರ್ಷ ಕೆಲವು ತಿಂಗಳು ಯಾವ ರಂಗಾಯಣಗಳಿಗೂ ಇದನ್ನು ಅಕಾಡೆಮಿಗಳಿಗೂ ಅಧ್ಯಕ್ಷರು ನೇಮಿಸಲಿಲ್ಲ, ರಂಗಾಯಣಗಳಿಗೆ ನಿರ್ದೇಶಕರನ್ನು ನೇಮಿಸಿರಲಿಲ್ಲ.
ಅದಾದ ನಂತರ ರಂಗ ಸಮಾಜ ನಿರ್ಮಾಣ ಆಯಿತು. ರಂಗ ಸಮಾಜ ನಿರ್ಮಾಣ ಆದ ನಂತರ ರಂಗಾಯಣಗಳಿಗೆ ನಿರ್ದೇಶಕರನ್ನು ನೇಮಿಸುವ ಕೆಲಸ ಆಯಿತು. ಹಾಗೆ ನೇಮಿಸಿದರು. ಹಾಗೆ ನೇಮಿಸಿದಾಗ ಅದು ಯಾರೋ ಹೇಳಿ ಅಕಸ್ಮಾತ್ ನನ್ನ ಹೆಸರಲ್ಲಿ ಹೋಗಿತ್ತು. ನನ್ನ ಬಗ್ಗೆ ತುಂಬ ಜನರಿಗೆ ಗೊತ್ತಿರೋದ್ರಿಂದ ಬಹುಶಃ ನನ್ನ ಆಯ್ಕೆ ಆಗಿರಬೇಕು. ಆಯ್ಕೆ ಆದ ನಂತರ ಕೂಡ ನಾನು ಬರಬೇಕು ಬಿಡಬೇಕು ಅಂತ ಆಲೋಚನೆ ಮಾಡಿದ್ದೆ. ಯಾಕೆ ಕೇಳಿದರೆ ನಾನು ಆವಾಗಲೇ ನಿವೃತ್ತ ಆಯಿತಾ. ನಂತರ ನನಗೆ ಕೆಲವರು ನನ್ನ ಸ್ನೇಹಿತರು ಸೂಚಿಸಿದರು, ಅಡ್ಡಿಲ್ಲ ನಿಮ್ಗೊಂದು ಚೇಂಜ್ ಆಗ್ತದಲ್ಲ ಅಂತ. ಹಾಗೆ ನಾನು ಇಲ್ಲಿಗೆ ಖುಷಿಯಿಂದ ಬಂದೆ. ಹಾಗೆ ಇಲ್ಲಿ ಬಂದ ನಂತರ ನಾನು ಮಾನ್ಯ ಶಾಸಕರನ್ನು ಭೇಟಿಯಾಗಿ ಮಾತಾಡಿದ್ದೇನೆ. ಅವರು ಇದೆಲ್ಲ ನನ್ನ ಕನಸು ಅನ್ನೋದನ್ನೆಲ್ಲ ನಂತರ ಮಾತಾಡಿದ್ರು ಅವರು ಆವಾಗ. ಅದಾದ ನಂತರ ಹಗುರ ಕೆಲಸಗಳನ್ನೆಲ್ಲ ಶುರು ಮಾಡ್ತು. ಇಲ್ಲಿ ಬೇರೆ ಏನು, ಇಲ್ಲಿ ಈ ರಂಗಮಂದಿರದ ಕೆಲಸ ಅರ್ಧ ಆಗಿತ್ತು. ಅಂದರೆ ಗೋಡೆ ಒಂದು 4 ಅಡಿ ಆಗಿತ್ತು. ಅದ್ರ ಬಗ್ಗೆ ಹೋಗಿ ಇವ್ರ ಹತ್ರ ಮಾತಾಡಿ, ಡಿ ಸಿ ಅವ್ರ ಹತ್ರ ಮಾತಾಡಿ ಆ ಕೆಲಸ ಪೂರ್ತಿ ಆಗುವ ಹಾಗೆ ನಾವು ಡಿ ಸಿ ಅವರಿಂದ ಮತ್ತೆ ಪುನಃ ಚಾಲನೆ ಕೊಡಿಸಿ ಕೆಲಸ ಈಗ ಪೂರ್ತಿ ಆಗಿದೆ. ಅದಕ್ಕೆ 2ನೇ ಹಂತದ ಕೆಲಸ ಆಗಬೇಕು. ಅದಿನ್ನಾದ ನಂತರ ಇದು ಉದ್ಘಾಟನೆ ಆಗಲಿಕ್ಕಿದೆ. ಅದು ಇನ್ನು ಬಹುಶಃ ಇನ್ನೊಂದು ವರ್ಷ ತಗೊಳ್ತದೆ. 2ನೇ ಹಂತದ ಕೆಲಸಕ್ಕೆ ನಾವು ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಿ ಆಗಿದೆ ಸರ್ಕಾರಕ್ಕೆ. ಅದೊಂದು ಆಗ್ತದೆ. ನಂತರ ಇಲ್ಲಿ ಮೂಲಸೌಕರ್ಯ ಏನಿರಲಿಲ್ಲ. ಒಂದೊಂದೇ ನಾವು ನಿಧಾನ ಲೈಟ್ಸು, ಸೌಂಡ್ಸು, ಡಯಾಸ್ಗಳು, ಹೀಗಿಂದ ಸೌಂಡ್ ಸಿಸ್ಟಮ್, ಲೈಟ್ ಸಿಸ್ಟಮ್ ಎಲ್ಲ ನಿಧಾನ ಚೂರು ಮಾಡ್ಕೊಳ್ತಾ ಬಂತು. ಹೀಗೆಲ್ಲ ಮಾಡ್ತು. ನಂತರ ನಾನು ಬೇರೆ ಬೇರೆ ಕಡೆ ರಂಗಶಿಬಿರಗಳನ್ನು ನಡೆಸಿದೆ. ಹೀಗೆಲ್ಲ ಮಾಡಿದೆ. ಅದಾದ ನಂತರ ಏನಾಯಿತು ಕೇಳಿದ್ರೆ, ನಾನು ಉಡುಪಿಯಲ್ಲಿ, ಮಂಗಳೂರಿನಲ್ಲಿ, ಹೊನ್ನಾವರದಲ್ಲಿ ಈ 3 ಜಿಲ್ಲೆಗಳ ರಂಗ ಕಲಾವಿದರನ್ನು ಮತ್ತು ಯಕ್ಷಗಾನದ ಕಲಾವಿದರನ್ನು ಸೇರಿಸಿ ಒಂದು ಸಣ್ಣ ಸಮಾವೇಶ ಮಾಡಿ ಅವರಿಂದ ಸಲಹೆ ಸೂಚನೆಗಳನ್ನು ಕೇಳಿದೆ. ನಾವು ಏನು ಮಾಡಬೇಕು, ನೀವೇನು ಬಯಸ್ತೀರಿ ಇತ್ಯಾದಿ. ಆಗ ನನಗೆ ಅಲ್ಲಿ ತನಕ ನನಗೆ ಇದೊಂದು ಸಮಸ್ಯೆ, ಒಂದು ಪ್ರಶ್ನೆ ಹುಟ್ಟಿರಲಿಲ್ಲ, ಗೊತ್ತೇ ಇರಲಿಲ್ಲ. ಆಗ ನನಗೆ ಎದುರಾದ ಪ್ರಶ್ನೆ ಇದು, ಯಕ್ಷರಂಗಾಯಣ ಯಾಕೆ? ನೀವೇನು ಮಾಡುವವರು? ನಾಟಕ ಮಾಡುವವರು, ಯಕ್ಷಗಾನ ಮಾಡುವವರು? ಯಕ್ಷಗಾನಕ್ಕೆ ನೀವು ಏನು ಕೊಡ್ತೀರಿ, ಏನು ಮಾಡ್ತೀರಿ? ಹೀಗಿಂದೆಲ್ಲ ಪ್ರಶ್ನೆಗಳು ಬಂತು. ಅದಾದ ನಂತರ ರಂಗ ಸಮಾಜದ ಮೀಟಿಂಗ್ಗಳಲ್ಲೂ ಈ ಚರ್ಚೆ ಎಲ್ಲ ಆಗಿತ್ತು. ಅದಾದ ನಂತರ ನಾನು ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ. ನಾಟಕಗಳನ್ನು ಮಾಡ್ತು, ಕೆಲವು ಸೆಮಿನಾರಿಗಳನ್ನು ಮಾಡ್ತು, ನಾಟಕಗಳನ್ನು ನಾನು ಮೊದಲು ಮಾಡಿದ ನಾಟಕವೇ ಯಕ್ಷಗಾನವನ್ನು ಆಧರಿಸಿದ ನಾಟಕ. ಯಕ್ಷಗಾನದ ಅಂಶಗಳನ್ನು ಇಟ್ಕೊಂಡು ಮಾಡಿದ ನಾಟಕ. ಇಲ್ಲಿ ಅದು ಕುಮಾರವ್ಯಾಸ ಭಾರತವನ್ನು ಆಧರಿಸಿದ ಒಂದು ವಸ್ತು, ಆರೊಡನೆ ಕಾದುವೇನು ಅಂತ. ಹೀಗೆಲ್ಲ ಮಾಡ್ತು. ನಂತರ ನಮ್ಮಲ್ಲಿನ ಸಾಮಾಜಿಕ ಸಾಂಸ್ಕೃತಿಕ ಸಂಗತಿಗಳನ್ನು ಒಳಗೊಂಡ ಸೌಮ್ಯ ಸೌಭಾಗ್ಯ ಅನ್ನುವ ನಾಟಕ ಕೂಡ ಮಾಡಿತ್ತು. ಇನ್ನು ಬೇರೆ 2 ನಾಟಕ ಮಾಡಿತ್ತು. ಹಾಗೆ ಆ ನಾಟಕಗಳನ್ನು ಮಾಡ್ತಾ ಇರುವಾಗ ನನಗೆ ಮೀಟಿಂಗಿಗೆ ಹೋದಾಗ ಇಲ್ಲೂ ಕೂಡ ಪದೇ ಎದುರಾಗುವ ಪ್ರಶ್ನೆ ಏನು ಕೇಳಿದರೆ, ನೀವು ಯಕ್ಷಗಾನಕ್ಕೆ ಏನು ಮಾಡ್ತಾ ಇಲ್ಲ ಅಂತ. ಯಕ್ಷಗಾನಕ್ಕೆ ನೀವೇನು ಮಾಡ್ತೀರಿ? ಬರೀ ನಾಟಕ ಮಾಡ್ತೀರಿ, ನಿಮ್ಮ ಖುಷಿ ಬಂದಾಗ ಮಾಡ್ತೀರಿ, ನೀವು ಯಕ್ಷಗಾನಕ್ಕೆ ಏನು ಮಾಡ್ತಾ ಇಲ್ಲಲ್ಲ ಅಂತ. ಹಾಗಾದ್ರೆ ನನಗೆ ಸ್ವಲ್ಪ ತಲೆ ಬಿಸಿ ಆಯ್ತು. ನಾನು ಏನು ಮಾಡಬೇಕಾಗಿದ್ದರೆ, ಯಕ್ಷಗಾನ ಮಾಡಿದ್ರೆ ನಾನು ಓಕೆ, ನನಗೆ ಯಕ್ಷಗಾನ ಗೊತ್ತು, ಯಕ್ಷಗಾನವೇ ಕಲ್ತದ್ದು ನಾನು ಮೊದಲು. ನಾಟಕ ಮಾಡಿದ್ರೆ ನಾಟಕ ಹೇಗೂ ಕಲ್ತಿದ್ದೇನೆ. ಹಾಗಾದ್ರೆ ನಾನು ಏನು ಮಾಡಬೇಕು ಅಂತ ನಾನು ನನ್ನ ರಂಗ ಸಮಾಜದ, ಯಾಕಂದರೆ ಅದನ್ನು ತೀರ್ಮಾನಿಸಬೇಕಾದವರು ಅವರು, ನಾವೇನು ಮಾಡಬೇಕು ಅನ್ನೋದನ್ನು ರಂಗ ಸಮಾಜದ ಮೀಟಿಂಗ್ನಲ್ಲಿ ಅದು ಇಟ್ಟೆ. ಅವರು ಚರ್ಚೆ ಮಾಡಿದರು. ಚರ್ಚೆ ಆಗಿ ಅದು ಬೇರೆ ಈಗಲ್ಲ, ಇದೆಲ್ಲ ಕತೆ 1.5 ವರ್ಷ ಹಿಂದಿನ ಕತೆ, ಈಗಿಂದಲ್ಲ ಆಯಿತಾ. ಅವರು ಚರ್ಚೆ ಮಾಡಿದಾಗ ಬೇರೆ ಸಂಗತಿಗಳು ಎದುರು ಬಂದು ಅಲ್ಲಿ ಸಚಿವರು ಹೇಳಿದರು, ನೀವು ಏನು ಮಾಡಬೇಕು ಅಂತ ನೀವು ತೀರ್ಮಾನ ಮಾಡಿ ಹೇಳಿ ಅವರಿಗೆ ಅಂತ. ಆಗ ಅಲ್ಲಿ ಬಂದ ಚರ್ಚೆ, ನಾವು ನಾಟಕ ಮಾಡಬೇಕು ಅಂತ. ಒಂದು ಮುಖ್ಯ ಕೆಲಸ ಆಧುನಿಕ ರಂಗಭೂಮಿಗಾಗಿ ಇರುವುದು ರಂಗಾಯಣ ಅಂತ ಒಂದು ಡಿಫೈನ್ ಮಾಡಿದರು ಅವರು. ಹಾಗಾದರೆ ಇಲ್ಲಿ ಹೀಗಿದೆಯಲ್ಲ, ಏನು ಮಾಡೋದು? ಎಲ್ಲರೂ ಕೇಳೋದು ನಮ್ಮ ಹತ್ರ. ಕೆಲವು ಈ ತಮಾಷೆ ಅಂದರೆ, ನಾವು ಯಕ್ಷಗಾನಕ್ಕೆ ಏನಾದ್ರು ಸಹಾಯ ಕೊಡಿ ಅಂತ ಕೂಡ ಕೇಳಿದವರಿದ್ದರು. ಅದು ಕೊಡಲಿಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದೆ. ಯಕ್ಷಗಾನದ ಉದ್ಧಾರಕ್ಕೆ ಸಂಬಂಧಿಸಿದ ಕೆಲಸ ಮಾಡಲಿಕ್ಕೆ ಸರ್ಕಾರವೇ ನೇಮಿಸಿದ ಯಕ್ಷಗಾನ ಅಕಾಡೆಮಿ ಇದೆ. ನಮ್ಮದು ಆ ರೀತಿಯದಲ್ಲ ಅಂತ ನಾನು ತುಂಬ ಜನರಿಗೆ ಹೇಳಿದ್ದೇನೆ. ಈ ರೀತಿಯ ಗೊಂದಲಗಳು ನನಗೆ ಎದುರಾದಾಗ ನಾನು ರಂಗ ಸಮಾಜದ ಎದುರು ಈ ಪ್ರಶ್ನೆ ಇಟ್ಟಿದ್ದೆ. ರಂಗ ಸಮಾಜದವರು ಅದನ್ನು ತುಂಬ ಚರ್ಚೆ ಮಾಡಿದ್ದಾರೆ. ಚರ್ಚೆ ಮಾಡಿದ ನಂತರ ಸಚಿವರಿಗೆ ತಿಳಿಸಿದ್ದಾರೆ. ಆ ರಂಗ ಸಮಾಜದಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆದ ಚರ್ಚೆ ಎಲ್ಲ ಬಂತು. ಒಂದು ಚರ್ಚೆ ಇದು, ಅಲ್ಲಿ ಧಾರವಾಡ ರಂಗಾಯಣ, ಮೈಸೂರು ರಂಗಾಯಣ, ರಂಗಾಯಣ ಶಿವಮೊಗ್ಗ ಅಂತೆಲ್ಲ ಹೆಸರಿದೆಯಲ್ಲ, ಹಾಗೆ ರಂಗಾಯಣ ಕಾರ್ಕಳ ಅಂತ ಇಟ್ಟಿದ್ರೆ ಈ ಸಮಸ್ಯೆ ಬರ್ತಿರಲಿಲ್ಲ ಅಂತ ಒಂದು ಚರ್ಚೆ. ಇನ್ನೊಂದು ಚರ್ಚೆ ಏನು ಬಂತು ಕೇಳಿದರೆ, ಇದಕ್ಕೊಂದು ಇದಿದೆ, ರಂಗಾಯಣಕ್ಕೆ ಬೈಲ ಇದೆ, ನನಗೆ ಬೈಲ ಮಾಡಿಕೊಡಿ ಅಂದೆ. ಆದರೆ ರಂಗಾಯಣದ ಬೇರೆ ಕಡೆ ರಂಗಾಯಣಗಳಿಗೆ ಬೈಲ ಮಾಡಿಕೊಡೋ ಪದ್ಧತಿಯೇ ಇಲ್ಲ, ಕ್ರಮ ಇಲ್ಲ. ಮೂಲ ಮೈಸೂರಿನ ರಂಗಾಯಣದ ಬೈಲವೇ ಬೈಲ. ಇಲ್ಲಿನ ರಂಗಾಯಣ ಯಕ್ಷರಂಗಾಯಣ ಅಂತ ಇದನ್ನು ಆದೇಶ ಹೊರಡಿಸುವಾಗ ಅದರಲ್ಲಿ 1-2 ಸಂಗತಿಗಳಿದೆ. ಇದು ಯಕ್ಷಗಾನಕ್ಕೆ ಸಂಬಂಧಿಸಿದ ಯಕ್ಷಗಾನದ ಉದ್ಧಾರಕ್ಕಾಗಿ, ಅಂದರೆ ಆಧುನಿಕ ರಂಗದ ಕಾರ್ಯಕ್ರಮಗಳೆಲ್ಲ ಇದ್ದಾವಲ್ಲ, ಅದನ್ನು ಬಳಸ್ಕೊಂಡು ಯಕ್ಷಗಾನವನ್ನು ಹೇಗೆ ಉನ್ನತೀಕರಿಸ್ಬೋದು, ಯಕ್ಷಗಾನ ಮೊದಲಾದ ಅಂಶಗಳನ್ನು ಇಟ್ಕೊಂಡು ನಾಟಕ ಹೇಗೆ ಮಾಡ್ಬೋದು, ಇದಕ್ಕಾಗಿ ನಂತರ ಬೇರೆ ಇದೆ. ಅದು ಮೈಸೂರು ರಂಗಾಯಣದಲ್ಲೂ ಇದೆ. ನಾವು ಏನೇನೆಲ್ಲ ಮಾಡಬೇಕು ಅಂತಿದೆ. ಮೈಸೂರಿನಲ್ಲೂ ರಂಗಶಾಲೆ ಮಾಡಬೇಕು ಅಂತಿದೆ, ಅದೆಲ್ಲ ಇದೆ. ಅದನ್ನೆಲ್ಲ ಮಾಡ್ಲಿಕ್ಕೆ ಸಹಜ ಇರೋದು 10 ವರ್ಷದ ನಂತರ, ಒಂದೇ ಸರಿ ಆಗೋದಿಲ್ಲ ಅದೆಲ್ಲ. ಇಲ್ಲೂ ಮಾಡ್ಬೋದು, ತೊಂದರೆ ಇಲ್ಲ. ರಂಗಶಾಲೆ ನಾವು ಮಾಡ್ಬೋದು, ಇಲ್ಲಿ ಈಗ ಆಗೋದಿಲ್ಲ ಆಯಿತಾ. ಈಗಿನ ಪರಿಸ್ಥಿತಿ ಅಂದರೆ ಹಣಕಾಸು,
ಅನುದಾನದ ಇದರಲ್ಲಿ ಆಗೋದಿಲ್ಲ ಅದು. ಮತ್ತು ನಿಧಾನ ಆಗಬೇಕಾದ್ರೆ ಅದೆಲ್ಲ ನಿಧಾನ ಆಗಬೇಕಾದ ಕೆಲಸ ನಿಧಾನ ಅದು ಆಗ್ತದೆ ಮುಂದೆ. ಈ ಇದು ಬಂದಾಗ ಅವರು ಹಾಗಿದ್ದರೆ ಇದನ್ನು ಏನು ಮಾಡ್ಬೋದು, ಹಾಗಿದ್ದರೆ ಅದನ್ನೇನು ಬದಲಾಯಿಸಿದೆ. ಮತ್ತು ಕೇವಲ ರಂಗಾಯಣ ಕಾರ್ಕಳ ಅಂತಿಟ್ಟರೆ ಈಗಾಗಲೇ ಅದಕ್ಕೊಂದು ಸ್ಪೆಸಿಫಿಕ್ ಆದ ಹೆಸರು ಇರೋದರಿಂದ ಅದು ತಪ್ಪಿ ಹೋಗ್ತದೆ. ಹಾಗಾಗಿ ಇಡೀ ಕರಾವಳಿ ಕರ್ನಾಟಕವನ್ನು ಪ್ರತಿಬಿಂಬಿಸುವ ಹೆಸರು ಇರಬೇಕು ಅಂತ ಇಟ್ಕೊಂಡು ಅವರು ಆ ಬೈಲಾದಲ್ಲಿ ಕರಾವಳಿ ರಂಗಾಯಣ ಅಂತ ಒಂದು ಪದ ಇದೆಯಲ್ಲ, ಆ ಪದವನ್ನು ಇವರು ಇನ್ನೊಂದು ಅರ್ಥ ಕೊಟ್ಟರು ರಂಗ ಸಮಾಜದವರು. ಆ ಪದ ಅದನ್ನೇ ತಗೊಂಡ್ರು, ನುಡಿಗಟ್ಟಾಗಿ ತಗೊಂಡ್ರು. ಆ ನುಡಿಗಟ್ಟನ್ನು ಇಟ್ಕೊಂಡು ಇದಕ್ಕೆ ಕರಾವಳಿ ರಂಗಾಯಣ ಅಂತ ಹೆಸರಾಕಿ ಅವ್ರನ್ನ ಸಚಿವರು ಅದನ್ನು ಪ್ರಸ್ತಾವನೆ ಸಲ್ಲಿಸಿ ಅಂತ ಹೇಳಿದ್ದಾರೆ ಒಂದು 2 ಮೀಟಿಂಗ್ನಲ್ಲಿ. ಇದೆಲ್ಲ 1 ವರ್ಷ ಹಿಂದಿನ ಕತೆ. ನಂತರ ಅದು ಪ್ರಸ್ತಾವನೆ ಹೋದದ್ದು ಎಲ್ಲ ನಮ್ಗೆ ಗೊತ್ತಿಲ್ಲ. ಅದಾದ ನಂತರ ಮೊನ್ನೆ ಇತ್ತೀಚೆಗೆ ಅದು ಪಾಸಾಯಿತು ಅಂತ ನಮ್ಗೆ ಬಂತು, ಅಷ್ಟು ಗೊತ್ತು ಆಯಿತಾ. ಇದೆಷ್ಟು ಸಂಗತಿ ಅಂದರೆ ಇದು ಈಗ ಏನು ಅಂದರೆ ಇದು ಬರೀ ಯಕ್ಷಗಾನಕ್ಕಾಗಿ ಇರುವ ರಂಗಾಯಣ ಅಲ್ಲ, ಅಥವಾ ಯಕ್ಷಗಾನವನ್ನು ಪ್ರತಿನಿಧಿಸುವ ರಂಗಾಯಣ ಅಲ್ಲ. ಯಕ್ಷಗಾನವನ್ನು ಒಳಗೊಂಡಂತೆ ಇಡೀ ಕರಾವಳಿ ನಾಡಿನ ಎಲ್ಲ ಸಾಂಸ್ಕೃತಿಕ ಮತ್ತು ಬದುಕಿನ ವೈವಿಧ್ಯಗಳನ್ನು ಪ್ರತಿಬಿಂಬಿಸುವ ರಂಗಾಯಣ ನಮ್ಮ ಕಾರ್ಕಳ ರಂಗಾಯಣ ಅಂತ ಆಗಿದೆ ಈಗ. ಅದಕ್ಕೋಸ್ಕರ ನಾವೆಲ್ಲ ಹೆಮ್ಮೆ ಪಡಬೇಕು. ಇಷ್ಟನ್ನು ನಾನು ಇದಕ್ಕೆಲ್ಲ ಇಂಥ ಕೆಲಸದಲ್ಲಿ ನೀವೆಲ್ಲ ನನಗೆ ಕೈ ಜೋಡಿಸಬೇಕು ಅಂತ ನಾನು ನಿಮ್ಮ ಹತ್ರ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೇನೆ.